ಒಂದು ಸಿನಿಮಾಗಳು ಅಂತಂದ್ರೆ ಈಗಲೂ ಕೂಡ ಅವರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅಷ್ಟರ ಮಟ್ಟಿಗೆ ಅವರ ಸಿನಿಮಾಗಳು ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಸಿನಿಮಾಗಳು ಅಂತ ಬಂದಾಗ ಯಾಕೆ ಹೆಚ್ಚಾಗಿ ಸಿನಿಮಾಗಳು ಸಿಗ್ತಾ ಇಲ್ಲ? ಸದ್ಯಕ್ಕೆ ಅವರ ಫ್ಯಾನ್ಸ್ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಬಹಳ ಹೆಸರನ್ನ ಪಡ್ಕೊಂಡು ಬಂದಂತಹ ನಟರು ಅಂತಂದರೆ ರವಿಚಂದ್ರನ್ ಅವರು, ಅಂಬರೀಷ್ ಅವರಾಗಿರಬಹುದು, ಜಗ್ಗೇಶ್ ಅವರು, ಹಾಗೆ ಉಪೇಂದ್ರ ಅವರು, ರಾಘಣ್ಣ ಅವರು ಕೂಡ. ಇವರ ಒಂದು ಸಿನಿಮಾಗಳು ಅಂತಂದರೆ ಈಗಲೂ ಕೂಡ ಅವರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಆ ಮಟ್ಟದಲ್ಲಿ ಸಿನಿಮಾವನ್ನು ಕೊಡ್ತಾ ಇದ್ರು. ಅದರಲ್ಲೂ ಕೂಡ ರವಿಚಂದ್ರನ್ ಅವರ ಸಿನಿಮಾ ಅಂತ ಬಂದಾಗ ಈಗಲೂ ಕೂಡ ಅವರ ಹಾಡುಗಳಾಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ನಲ್ಲಿ ಬರುತ್ತೆ. ಜೊತೆಗೆ ನಾವೆಲ್ಲರೂ ಏನೋ ಇವಾಗ ನಾವೇ ಒಂದು ಸ್ಯಾರಿ ಹಾಕ್ಕೊಂಡಿರೋ ಫೋಟೋ ಆಗಿರಬಹುದು ಅಥವಾ ಎಲ್ಲೋ ಹೋಗಿ ಒಂದು ಫೋಟೋ ತಗೊಂಡಾಗ ಫಸ್ಟು ಸೆಲೆಕ್ಟ್ ಮಾಡೋದೇ ಸರ್ಚಲ್ಲಿ ರವಿಚಂದ್ರನ್ ಅವರ ಹೆಸರಿರುತ್ತೆ. ಅಷ್ಟರ ಮಟ್ಟಿಗೆ ಅವರ ಸಿನಿಮಾಗಳು ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಸಿಪಾಯಿ ಆಗಿರಬಹುದು, ಸಾಕಷ್ಟು ಸಿನಿಮಾಗಳು ಅಂತ ಬಂದಾಗ ಲೈಕ್ ಇಂತಹ ನಟರು ಈಗ ಅಂದರೆ ಅವರ ನೆಕ್ಸ್ಟ್ ಜನ್ರೇಷನ್ ಅಂತ ಬಂದಾಗ, ಅವರ ಮಕ್ಕಳು ಅಂತ ಬಂದಾಗ ಯಾಕೆ ಅವರ ಮಕ್ಕಳು ಗ್ರ್ಯಾಂಡಾಗಿ ಲಾಂಚ್ ಆಗ್ತಾರೆ? ಸಿನಿಮಾಗಳು ಅಂತ ಬಂದಾಗ ಯಾಕೆ ಹೆಚ್ಚಾಗಿ ಸಿನಿಮಾಗಳು ಸಿಗ್ತಾ ಇಲ್ಲ? ಜೊತೆಗೆ ಅವಕಾಶಗಳು ಯಾಕೆ ಕಡಿಮೆ ಆಗಿದೆ? ಹಾಗೆ ಅವರು ಕಥೆಯನ್ನು ಸೆಲೆಕ್ಟ್ ಮಾಡಿಕೊಡುವಂತಹ ರೀತಿ ಏನಾದರೂ ಬೇರೆ ರೀತಿ ಇದೆಯಾ? ಅಥವಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಟರ ಮಕ್ಕಳು ಯಾಕೆ ಇಂಡಸ್ಟ್ರಿಯಲ್ಲಿ ನೆಲೆಯೂರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಈ ರೀತಿಯ ಪ್ರಶ್ನೆ ಸದ್ಯಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿದೆ. ಇದರ ಜೊತೆಗೆ ಈಗ ಅಂಬರೀಷ್ ಅವರು ಅಂತ ತಗೊಂಡಾಗ ಅಂಬರೀಷ್ ಅವರ ಒಂದು ಲೆಗಸಿ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿರೋರು, ಅದನ್ನು ಉಳಿಸ್ಕೊಳ್ಬೇಕಾಗಿದ್ದಂಥವರು ಅಭಿಷೇಕ್ ಅಂಬರೀಷ್ ಅವರು. ಬಟ್ ಅವರು ಸಿನಿಮಾಗಳನ್ನು ಮಾಡ್ತಾರೆ. ಸೊ ಆ ಒಂದು ಟೈಮ್ನಲ್ಲಿ ಸಿನಿಮಾ ಒಂದು ತೀರಾ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿಲ್ದಿದ್ರು ಒಂದು ಸಪ್ರೇಟ್ ಅಭಿಷೇಕ್ ಅಂಬರೀಷ್ ಅವರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಓಕೆ, ಎಲ್ಲವೂ ಕೂಡ ಒಪ್ಕೊಳ್ಳೋಣ. ಆದರೆ ಅವರು ಹೆಚ್ಚಾಗಿ ಯಾಕೆ ಸಿನಿಮಾ ಮಾಡ್ತಾ ಇಲ್ಲ? ಈಗ ಅಂಬರೀಷ್ ಅವರು ಅಂತ ಬಂದಾಗ ಎಷ್ಟು ಸಿನಿಮಾ ಮಾಡ್ತಾ ಇದ್ರು ವರ್ಷಕ್ಕೆ. ಆದರೆ ಇವಾಗ ನೆಕ್ಸ್ಟ್ ಅಂತ ಬಂದಾಗ ಅಭಿಷೇಕ್ ಅವರು ಯಾಕೆ ಸಿನಿಮಾಗಳನ್ನು ಮಾಡ್ತಾ ಇಲ್ಲ? ಅಂದರೆ ಸಿನಿಮಾ ಇಂಡಸ್ಟ್ರಿ ಸಹವಾಸವೇ ಬೇಡ ಅಂತೇಳಿ ಏನಾದರೂ ಸುಮ್ಮನೆ ಆದ್ರಾ? ಅಥವಾ ಕತೆಗಳು ಹೆಚ್ಚಾಗಿ ಅಂದರೆ ಒಳ್ಳೆಯ ಕತೆ ಸಿಗ್ತಾ ಇಲ್ವಾ? ಅಥವಾ ಸಿನಿಮಾನೇ ಮಾಡೋದು ಬೇಡ ಅಂತ ಏನಾದರೂ ಡಿಸೈಡ್ ಮಾಡಿಕೊಂಡ್ರ? ಈ ರೀತಿಯಾದಂತಹ ಪ್ರಶ್ನೆ ಸದ್ಯಕ್ಕೆ ಅವರ ಫ್ಯಾನ್ಸ್ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ನಾವು ಜಗ್ಗೇಶ್ ಅವರು ಅಂತ ಬಂದಾಗ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತೀವಿ, ಅವ್ರನ್ನ ರಿಯಾಲಿಟಿ ಶೋನಲ್ಲಿ ನೋಡಿರ್ತೀವಿ. ಅವರ ಸಿನಿಮಾಗೆ ಅದೆಷ್ಟು ಫ್ಯಾನ್ಸ್ ಇದ್ದಾರೋ ಅವರ ಕಾಮಿಡಿಗೆ. ನಿಜವಾಗ್ಲೂ ಕೂಡ ಈಗ ಅವರು ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಕೂತ್ಕೊಂಡು ಏನಾದರೂ ಒಂದು ಕಾಮಿಡಿ ಮಾಡಿದ್ರೆ ಅದು ಇವಾಗಲ್ಲ, ಒಂದು 10 ವರ್ಷ ಬಿಟ್ಟು ನೋಡಿದ್ರೂ ಕೂಡ ಅಷ್ಟೇ ನಕ್ಕಿರ್ತೀವಿ ನಾವು. ಅಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಅಂತಂದರೆ ಅದು ನಮ್ಮ ಜಗ್ಗೇಶ್ ಅವರು. ಸೊ ಅವರ ನೆಕ್ಸ್ಟ್ ಅಂತ ಬಂದಾಗ ಅವರ ಮಗ ಕೂಡ ಸಿನಿಮಾವನ್ನು ಮಾಡ್ತಾರೆ. ಬಟ್ ಶೈನ್ ಆಗಲಿಲ್ಲ. ಅದೇ ಯಾಕೆ ಅಂತ ಒಂದು ಪ್ರಶ್ನೆ ಬಂದಾಗ ಇವಾಗಲೂ ಇವತ್ತಿಗೂ ಕೂಡ ಆ ಒಂದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಅನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಅಂತ ಬಂದಾಗ ಅಪ್ಪಾಜಿ ನೆಕ್ಸ್ಟ್ ಅಂದರೆ ಶಿವಣ್ಣ ಅವರು, ಅಪ್ಪು ಸರ್ ಆಗಿರಬಹುದು, ರಾಘಣ್ಣ ಅವರಾಗಿರಬಹುದು, ಇವರ ಸಿನಿಮಾಗಳು ಕ್ಲಿಕ್ ಆಗುತ್ತೆ. ಅಂದರೆ ಕಥೆನಲ್ಲಿ ಆ ರೀತಿಯಾದಂತಹ ಶಕ್ತಿ ಇರುತ್ತೆ. ಜೊತೆಗೆ ಆ ಶಕ್ತಿಗೆ ಇವರು ಜೀವವನ್ನು ಕೂಡ ತುಂಬಿರ್ತಾರೆ. ಆ ರೀತಿಯಾದಂತಹ ನಟನೆ ಆಗಿರಬಹುದು, ಒಂದು ಅವ್ರದ್ದೇ ಒಂದು ಸ್ಟೈಲ್ನ ಕ್ರಿಯೇಟ್ ಮಾಡೋದಾಗಿರಬಹುದು. ಈ ರೀತಿಯಾಗಿ ನಾವು ನೋಡ್ಕೊಂಡ್ಬಂದಿದ್ದೀವಿ. ಈಗ ರಾಘಣ್ಣನ ನೆಕ್ಸ್ಟ್ ಅಂತ ಬಂದಾಗ ನಮಗೆ ವಿನಯ್ ರಾಜ್ಕುಮಾರ್ ಅವರು ಸಿಗ್ತಾರೆ, ಯುವರಾಜ್ ಕುಮಾರ್ ಅವರು ಸಿಗ್ತಾರೆ. ಸೊ ಇವರು ಅಷ್ಟೇ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಬಟ್ ಬಹಳ ಶೈನ್ ಆಗುವಂಥದ್ದು, ಲೈಕ್ ಮಿನುಗೋ ಅಂಥದ್ದು ಯಾವುದೂ ಕಾಣಿಸ್ತಾ ಇಲ್ಲ. ಇದೇ ಯಾಕೆ ಅನ್ನುವಂತಹ ಪ್ರಶ್ನೆ. ರೀಸೆಂಟಾಗಿ ಯುವರಾಜ್ ಕುಮಾರ್ ಅವರ ಸಿನಿಮಾ ಬರುತ್ತೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ, ಭರ್ಜರಿ ಆದಂತಹ ಪ್ರಮೋಷನ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಅಂತ ಬಂದಾಗ ಈ ಸಿನಿಮಾ ಎಲ್ಲೋ ಒಂದು ಕಡೆ ಅಭಿಮಾನಿಗಳನ್ನು ಸೆಳೆದುಕೊಳ್ಳುವಲ್ಲಿ ನಿರಾಸೆಯನ್ನು ಮೂಡಿಸ್ತಾ ಅನ್ನುವಂತಹ ಪ್ರಶ್ನೆ ಕೂಡ. ಆದರೂ ಹಿಂದಿನ ಕಾಲದಲ್ಲೆಲ್ಲ ಆ ನಟರ ಒಂದು ಸಿನಿಮಾಗಳು ಹೇಗೆ ಬರ್ತಿತ್ತು ಅಂದರೆ ಒಂದು ವರ್ಷಕ್ಕೆ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ರು. ಬಟ್ ಇವಾಗಿನ ನಟರುಗಳು ಯಾಕೆ ಒಂದು ಸಿನಿಮಾ ಬರೋದಕ್ಕೆ 2-3 ವರ್ಷ ಟೈಮು, 2-3 ವರ್ಷ, ಹಬ್ಬ ಅಂದರೆ 4 ವರ್ಷ ಟೈಮನ್ನು ತಗೊಳ್ತಾರೆ. ಇನ್ನು ಕೆಲವೊಬ್ರಂತೂ ಬಹಳ ಲೇಟು, ಇನ್ನು ಕೆಲವೊಬ್ರು ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂತ ಬಿಟ್ಟಿರ್ಬೋದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಕನ್ನಡದ ಜನತೆ ಯೂಶಲಿ ಒಂದು ಮಾತು ಹೇಳ್ತಾರೆ ಎಲ್ಲರೂ ಕೂಡ, ಸಿನಿಮಾ ನೋಡೋಕ್ಕೆ ಜನ ಥಿಯೇಟ್ರಿಗೆ ಬರಲ್ಲ ಅಂತ. ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾಕೆ ಥಿಯೇಟ್ರಿಗೆ ಬರಲ್ಲ? ಹಾಗೆ ಜನಗಳಿಗೆ ಸಿನಿಮಾ ಮಾಡಿ ಅಥವಾ ಒಂದಷ್ಟು ಕಡೆ ಕಾಣಿಸ್ಕೊಂಡು ಪದೇ ಅವರು ಥಿಯೇಟ್ರಿಗೆ ಬರಬೇಕು ಅಂತಂದರೆ
ಅಷ್ಟಾಗಿ ಒಂದು ಪರಿಚಯ ಕೂಡ ಇರಬೇಕಲ್ವ, ಮುಖ ಪರಿಚಯ ಇರಬೇಕು. ಅಂದರೆ ಸಿನಿಮಾಗಳು ಬರ್ತಾನೆ ಇರಬೇಕಲ್ವ. ಆ ಆ ಒಂದು ಟೈಮ್ನಲ್ಲಿ ಜನಗಳು ಏನು ಮಾಡ್ತಾರೆ, ಮತ್ತು ಥಿಯೇಟ್ರಿಗೆ ಬರ್ತಾರೆ, ನಮ್ಮ ಹೀರೋ ಇವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು, ಇವರು ಒಳ್ಳೆ ಮಟ್ಟಕ್ಕೆ ಹೋಗಬೇಕು ಅನ್ನೋ ರೀತಿಯಲ್ಲೂ ಕೂಡ ಆ ಜನಗಳ ಮನಸ್ಥಿತಿಯೂ ಕೂಡ ಹಾಗೇ ಇರುತ್ತೆ. ಇವಾಗ ನಾನು ಒಂದು 150 ರೂಪಾಯಿನೋ 200 ರೂಪಾಯಿನೋ ಕುತ್ಕೊಂಡು ನೋಡ್ತೀನಿ ಅಂದರೆ ನನಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಎಂಟರ್ಟೈನ್ಮೆಂಟ್ ಇಲ್ದಲೇ ಇದ್ದರೆ ನಾನು ಯಾಕೆ ಸಿನಿಮಾ ನೋಡಲಿ? ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಜನರಲ್ಲಿರುತ್ತೆ. ಸೊ ಸದ್ಯಕ್ಕೆ ಒಳ್ಳೆ ಹೆಸರನ್ನ ಮಾಡಿರುವಂತಹ ನಟರ ಮಕ್ಕಳು ಅಂತ ಬಂದಾಗ ಅವ್ರು ಯಾಕೆ ಶೈನ್ ಆಗ್ತಾ ಇಲ್ಲ? ಇನ್ನು ಹೀರೋಯಿನ್ಸ್ ಮಕ್ಕಳಂತೂ ಸಿನಿಮಾ ಇಂಡಸ್ಟ್ರಿ ಕಡೆ ಮುಖನೂ ಕೂಡ ಮಾಡ್ತಾ ಇಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ರೂ ಕೂಡ 1-2 ಸಿನಿಮಾ ಮಾಡೋದ್ರೊಳಗಡೆ ಸುಸ್ತಾಗಿರ್ತಾರೆ. ಅಂದರೆ ಅವರಿಗೆ ಆ ರೀತಿಯಾದಂತಹ ಕತೆ ಸಿಗ್ತಾ ಇಲ್ವೋ, ಅಥವಾ ಸಿನಿಮಾ ಇಂಡಸ್ಟ್ರಿನೇ ಬೇಡವೇ ಬೇಡಪ್ಪ ಅಂತೇಳಿ ಬಿಟ್ಬಿಟ್ಟಿದ್ದಾರೋ? ಈ ರೀತಿಯಾದಂತಹ ಪ್ರಶ್ನೆ ಸದ್ಯಕ್ಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಉಪೇಂದ್ರ ಅವರ ಎಕ್ಸಾಂಪಲ್ ತಗೊಂಡ್ರೆ ಅವ್ರು ಎಂತಹ ನಟ, ಎಂತಹ ನಿರ್ದೇಶಕ ಉಪೇಂದ್ರ ಅವರು. ಸೊ ಹೀಗಿರಬೇಕಾದ್ರೆ ಅವರ ನೆಕ್ಸ್ಟ್ ಜನ್ರೇಷನ್ ಅಂತ ಬಂದಾಗ ಅವರ ಮಗ ಆಯುಷ್ ಯಾಕೆ ಇನ್ನೂ ಲಾಂಚ್ ಆಗಿಲ್ಲ? ಈಗ ಆಲ್ರೆಡಿ ಅವ್ರು ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಬರುವಂತಹ ಪ್ರಶ್ನೆ ಅಂದರೆ ಇಷ್ಟೊಂದು ಟೈಮ್ ಬೇಕಿತ್ತಾ? ಅಫ್ಕೋರ್ಸ್ ಕೆಲವೊಂದು ಸಲ ಬೇಕಾಗುತ್ತೆ, ಯಾಕೆಂದರೆ ಅವರು ಕೂಡ ನಟನಾ ಕ್ಲಾಸನ್ನು ಕಲ್ತ್ಕೊಂಬರ್ಬೇಕಾಗುತ್ತೆ. ಹೆಂಗಂದ್ರಂಗೆ ನಾನೊಬ್ಬ ದೊಡ್ಡ ಸ್ಟಾರ್ ಮಗ ಅಂತ ಹೇಳಿ ಹೆಂಗಂದ್ರಂಗೆ ಲಾಂಚ್ ಆಗೋಕ್ಕಾಗಲ್ಲ. ಸೊ ಅದು ಉಪೇಂದ್ರ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅವರು ಕೂಡ ಒಂದಷ್ಟು ಕ್ಲಾಸನ್ನು ಕಲ್ತ್ಕೊಂಡು ಆನಂತರ ಸಿನಿಮಾಗೆ ಇದು ಒಳ್ಳೆ ಡಿಸಿಷನ್ ಇದು. ಅಥವಾ ನಟನೆಯಲ್ಲಿ ಏನಾದರೂ ಬದಲಾವಣೆ ಬೇಕಾ? ಜನ ಬದಲಾವಣೆಗಳನ್ನು ಬಯಸ್ತಾ ಇದ್ದಾರಾ? ಅಥವಾ ಜನಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗ್ತಾ ಇದೆಯಾ? ಈ ರೀತಿಯಾದಂತಹ ಪ್ರಶ್ನೆ ಸದ್ಯಕ್ಕೆ ಅವರ ಫ್ಯಾನ್ಸ್ಗಳು ಕೂಡ ಕೇಳ್ತಾ ಇರುವಂಥದ್ದು. ರವಿಚಂದ್ರನ್ ಅವರು ಅಂತಂದರೆ ಈಗಲೂ ಕೂಡ ಅವರಿಗೆ ಅಭಿಮಾನಿಗಳಿದ್ದಾರೆ. ಸೊ ನೀವು ರಿಯಾಲಿಟಿ ಶೋಸ್ ನೋಡಿರ್ತೀರಾ, ಆಗ ಅವ್ರು ಆಚೆ ಎಲ್ಲೂ ಹೋದ್ರೂ ಕೂಡ ಅವರ ಹೆಸರನ್ನ ಕರೆದು ಅವ್ರ ಜೊತೆ ಫೋಟೋ ತಗೊಳ್ಳೋರು ಕೂಡ ಇದ್ದಾರೆ. ಜೊತೆಗೆ ನಿಮಗೆ ಶೇಕ್ ಹ್ಯಾಂಡ್ ಮಾಡಬೇಕು, ನಿಮಗೊಂದು ಹಗ್ ಮಾಡಬೇಕು, ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಅನ್ನೋರು ಕೂಡ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಇಂತಹ ದೊಡ್ಡ ನಟನ ಮಕ್ಕಳು ಯಾಕೆ ಸಿನಿಮಾ ಇಂಡಸ್ಟ್ರಿ ಕಡೆ ಬರ್ತಾ ಇಲ್ಲ? ಬಂದರೂ ಕೂಡ ಅವರ ಸಿನಿಮಾಗಳು ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ? ಈ ರೀತಿಯಾಗಿ ನಾನಾ ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡುತ್ತೆ. ಜೊತೆಗೆ ಇನ್ನಾದರೂ ಅವರಿಗೆ ಹೆಚ್ಚಿನ ಪ್ರಾಜೆಕ್ಟ್ಸ್ಗಳು ಬರಲಿ, ಇನ್ನು ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನು ಮಾಡಲಿ ಅನ್ನೋದು ಈಗ ಎಲ್ಲರ ಆಶಯ ಕೂಡ ಹೌದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.